ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಒಂದು ಒಳ್ಳೆ ಹೇರ್ ರೆಮಿಡಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ನಿಮ್ಮ ಮುಂದೆ ಈ ಒಂದು ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಸಿ ಒಳ್ಳೆ ವಾಟ್ ಎ ವೆರಿ ಫೈನ್ ರಿಸಲ್ಟ್ ನಂಗೆ ಸಿಕ್ಕಿದೆ ಅಂತ ನೋಡಿ. ಲಿಟ್ರಲಿ ನನಗೆ ಯಾವುದೇ ರೀತಿ ಹೇರ್ ಫಾಲ್ ಆಗ್ತಾ ಇಲ್ಲ, ಡ್ಯಾಂಡ್ರಫ್ ಇಲ್ಲ. ಎಸ್, ನಾನು ಈ ಹಿಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಒಂದು ವಾರ ನಾನು ಯಾವುದೇ ರೀತಿ ಹೇರ್ ಕೇರ್ ಮಾಡ್ಕೊಂಡಿರಲಿಲ್ಲ. ಯಾಕೋ ಒಂಥರ ಮೂಡ್ ಅಪ್ಸೆಟ್ ಆಗಿತ್ತು. ನಿಮಗೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿಲ್ಲ. ಸ್ವಲ್ಪ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಮತ್ತು ತಕ್ಷಣ ನಾನು ಎಚ್ಚೆತ್ಕೊಂಡು ನೋ ನನಗೆ ನಾನು ಮೋಸ ಮಾಡ್ಕೋಬಾರ್ದು, ನನ್ನ ವ್ಯೂವರ್ಸ್ಗೂ ನಾನು ಮೋಸ ಮಾಡಬಾರ್ದು ಅಂತ ಜಸ್ಟ್ ತಕ್ಷಣವೇ ರಿಸಲ್ಟ್ ಕೊಡುವಂಥ. ಯಾಕಂದ್ರೆ ನನಗೆ ಹೇರ್ ಫಾಲ್ ತಕ್ಷಣ ಸ್ಟಾಪ್ ಆಗಬೇಕಾಗಿತ್ತು. ಇದನ್ನೇ ಏನು ಅರ್ಥ ಆಗಬೇಕು ಅಂದರೆ, ನಾನು ಹೇರ್ ಕೇರ್ ತಗೊಳ್ಳದೇ ಇದ್ದರೆ ಎಷ್ಟೋ ಜನ ಹೇಳ್ತಾರೆ ನಾವು ಒಂದ್ಸಲ ಯೂಸ್ ಮಾಡಿದ್ವಿ, ನಮ್ಗೆ ರಿಸಲ್ಟ್ ಸಿಗಲಿಲ್ಲ ಅಂತ. ನೋಡಿ, ನಾನು ಯೂಸ್ ಮಾಡ್ತಾನೇ ಇದ್ದೀನಿ. ಜಸ್ಟ್ ನನ್ನ ತಲೆ ಸ್ನಾನ ನಾರ್ಮಲಾಗಿ ಮಾಡಿದೆ, ನಾನು ತಲೆ ಸ್ನಾನ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೇರ್ ಕೇರ್ ತೆಗೆದುಕೊಳ್ಳಿಲ್ಲ ನಾನು. ಅದಕ್ಕೋಸ್ಕರ ನನಗೆ ಹೇರ್ ಫಾಲ್ ಸ್ಟಾರ್ಟ್ ಆಯಿತು ಮತ್ತೆ. ಸೊ ನಾನು ತಕ್ಷಣ ಎಚ್ಚೆತ್ಕೊಂಡು ನನಗೆ ತಕ್ಷಣ ರಿಸಲ್ಟ್ ಕೊಡುವಂಥ ಒಂದು ಯಾವುದಾದ್ರೂ ತಕ್ಷಣ ಮಾಡ್ಕೋಬೇಕು ಅಂತ ನಾನು ರಿಸರ್ಚ್ ಮಾಡಿ ಮಮ್ಮಿನ ಕೇಳಿ ನಮ್ಮ ಅಜ್ಜಿನೂ ಕೇಳಿ ಏನು ಮಾಡ್ಕೋಬೇಕು ಅಂತ ಕೇಳಿದಾಗ ನನಗೆ ಈ ಒಂದು ಒಳ್ಳೆ ಹೇರ್ ಫಾಲ್ ನಿಂತ್ಕೊಳ್ಳುವಂತಹ ಗ್ರೇ ಹೇರ್ಸ್ ಕೂಡ ಹೋಗ್ಲಾಡಿಸುವಂತಹ 2-in-1 ಆಲ್ ಇನ್ ಒನ್ ಅಂತಲೇ ಹೇಳ್ತೀನಿ. ಈ ಒಂದು ಹೇರ್ ಕೇರ್ ರೆಮಿಡಿನ ಅವ್ರು ಹೇಳಿಕೊಟ್ರು. ಅದನ್ನು ನಾನು ತಕ್ಷಣ ಮಾಡಿಕೊಂಡೆ, ತಲೆ ಸ್ನಾನ ಮಾಡಿದೆ, ತಕ್ಷಣಕ್ಕೆ ರಿಸಲ್ಟ್ ಸಿಕ್ಕಿದೆ. ನೋಡಿ ಒಂದು ಕೂಡ ನಾವು ಎಷ್ಟು ಜೋರಾಗಿ ಹೇಳ್ತಾ ಇದ್ದೀನಿ, ಹೇರ್ ಕೇರ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಾನು ಕೂದಲು ಉದುರ್ತಾ ಇಲ್ಲ. ನಾನು ಜೋರಾಗಿ ಹೇಳ್ತಿದ್ದೀನಿ ನಿಮ್ಮ ಮುಂದೆ, ಹೇಳಿದ್ರೆ ತೋರಿಸಿದ್ದು ಒಂದು ಕೂಡ ಹೇರ್ ಫಾಲ್ ಆಗ್ತಾ ಇಲ್ಲ. ಸೊ ಇದು ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು. ಇವತ್ತು ಇದನ್ನು ಯೂಸ್ ಮಾಡಿ. ಸೊ ಬನ್ನಿ, ಹಾಗಾದರೆ ಯಾವುದದು ಅಂತ ನೋಡ್ಕೊಬೋಣ. ಎಸ್, ಬನ್ನಿ. ನಾನೀಗ ಈ ಒಂದು ಹೇರ್ ಸೊಲ್ಯೂಷನ್ ಯಾವ ರೀತಿ ಮಾಡ್ಕೋಬಹುದು, ವಿಚ್ ಕ್ಯಾನ್ ಟರ್ನ್ ಯುವರ್ ಗ್ರೇ ಹೇರ್ಸ್ ಇಂಟು ವೆರಿ ಬ್ಲ್ಯಾಕಿ ಆ್ಯಂಡ್ ಶೈನಿ ಹೇರ್ಸ್ ಅಂತಲೇ ಹೇಳ್ತೀನಿ. ಇದಕ್ಕೆ ನಾನು ಟೀ ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ತಣ್ಣಗಾಗಿದೆ. ನಿಮ್ಗೆ ಆಬ್ವಿಯಸ್ಲಿ ಗೊತ್ತು ಯಾವ ರೀತಿ ಮಾಡ್ಕೋಬೇಕು ಟೀ ಡಿಕಾಕ್ಷನ್ ಅಂತ. ಡ್ರಿಂಕಿಂಗ್ ವಾಟರ್ ಹಾಕಿ ಅದು ಕುದಿಬೇಕಾದ್ರೆ ಟೀ ಪೌಡರ್ 1-1.5 ಸ್ಪೂನ್ ಟೀ ಪೌಡರ್ ಹಾಕಿ ನಾವು ಹಾಕಿರುವಂತಹ ನೀರಿಗಿಂತಲೂ ಅರ್ಧದಷ್ಟು ಚೆನ್ನಾಗಿ ಸಿಮ್ಮಲ್ಲೇ ಚೆನ್ನಾಗಿ ಕುಕ್ ಆಗಬೇಕು. ಅರ್ಧದಷ್ಟು ನೀರಾದಾಗ ಅದನ್ನ ನಾನು ಫಿಲ್ಟರ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಡಿಕಾಕ್ಷನ್ಗೆ ತಣ್ಣಗಾಗಬೇಕು ಫ್ರೆಂಡ್ಸ್, ಟೇಕ್ ಕೇರ್. ತಣ್ಣಗಾಗಬೇಕಿದು, ತಣ್ಣಗಾಗಿದೆ. ಇದಕ್ಕೆ ನಾನೀಗ ನೀರುಳ್ಳಿ ಚಾಪ್ ಮಾಡಿಕೊಂಡು ಅದನ್ನು ನಾನು ತುರ್ಕೊಂಡು ನೀರುಳ್ಳಿ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ. ಎರಡರಿಂದ 3 ಸ್ಪೂನಷ್ಟು ನೀರುಳ್ಳಿ ರಸ, ಓಕೆನಾ. ಎಸ್, ಈಗ ಇದು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಈ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಹಾಕ್ಕೊಂಡ್ರೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಕೂಡ ನಾನೀಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ವಿಟಮಿನ್ ಇ ಕ್ಯಾಪ್ಸೂಲ್ ಈಸ್ ಆಪ್ಷನಲ್. ಎಸ್, ಇದು ಈಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ರೆಡಿ ಇದೆ. ವೆರಿ ಎಫೆಕ್ಟಿವ್, ವೆರಿ 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 ಎಫೆಕ್ಟಿವ್ ರೆಮಿಡಿ ಫಾರ್ ಹೇರ್ ಫಾಲ್ ಆ್ಯಂಡ್ ಟು ಟರ್ನ್ ಯುವರ್ ಗ್ರೇ ಹೇರ್ಸ್ ಇಂಟು ಸಿಲ್ಕಿ ಬ್ಲ್ಯಾಕಿ ಶೈನಿ ಹೇರ್ಸ್ ಅಂತಲೇ ಹೇಳ್ತೀನಿ. ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಒಂದು ಸ್ಟೆಪ್ಪಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯು ಕ್ಯಾನ್ ಸಿ, ನನ್ನ ಕೈಯಲ್ಲಿ ಈ ಒಂದು ಹೇರ್ ಸಿರಮ್ ರೆಡಿಯಾಗಿದೆ. ಟೀ ಡಿಕಾಕ್ಷನ್ ನಾರ್ಮಲಿ ಆಬ್ವಿಯಸ್ಲಿ ಇದು ಹೇರ್ಸ್ಗೆ ಕಲರ್ ಕೊಡುತ್ತೆ. ಇದರ 3ರ ಕಾಂಬಿನೇಷನ್ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್, ಆನಿಯನ್ ಜ್ಯೂಸ್ ಆ್ಯಂಡ್ ಟೀ ಡಿಕಾಕ್ಷನ್ ಕೂದಲಿಗೆ ನರಿಷ್ಮೆಂಟ್ ಕೊಡುತ್ತೆ. ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ರೀಪ್ರಮೋಟ್ ಆಗುತ್ತೆ. ಹೇರ್ ಫಾಲಿಕಲ್ಸ್ಗೆ ಸ್ಟ್ರೆಂಥನಿಂಗ್ ಕೊಡುತ್ತೆ. ನಿಮಗೆ ಬಿಳಿ ಕೂದಲು ಪ್ರಾಬ್ಲಮ್ ಇದ್ರೂ ಕೂಡ ಶಾಶ್ವತವಾಗಿ ಇದು ಪರಿಹಾರ ಮಾಡುತ್ತೆ. ಇದನ್ನ ವಾರಕ್ಕೆ ಅಟ್ಲೀಸ್ಟ್ 2 ಸಾರಿ ಹಚ್ಕೊಂಡ್ಬಿಟ್ರೆ ತುಂಬಾ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳಬಹುದು. ನೀರುಳ್ಳಿ ರಸದಲ್ಲಿ ಸಲ್ಫರ್ ಇರುತ್ತೆ. ನಿಮಗೆ ಕೂದಲು ಉದುರುವ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಶಕ್ತಿ ಕೊಟ್ಟು ಕೂದಲು ಉದುರುವಿಕೆ ಸಂಪೂರ್ಣ ನಿಲ್ಲಿಸ್ಬಿಡುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ ನಮ್ಮ ಕೂದಲಿಗೆ ಆಗಿರುವಂತಹ ಹೇರ್ ರ್ಯಾಡಿಕಲ್ಸಿಂದ ಆಗಿರುವಂಥ ಡ್ಯಾಮೇಜ್ನ ತಡೆಗಟ್ಟಿ ಕೂದಲಿಗೆ ಶೈನಿಂಗ್ ಕೊಡುತ್ತೆ. ಟೀ ಡಿಕಾಕ್ಷನ್ ಕೂಡ ಬಿಳಿ ಕೂದಲು ಇದ್ರೂ ಕೂಡ ಶಾಶ್ವತವಾಗಿ ಪರಿಹಾರ ಮಾಡೋಕ್ಕೆ ಸಹಾಯಕಾರಿ. ಇದರ 3ರ ಕಾಂಬಿನೇಷನ್ ಹೇಳೋದೇ ಬೇಡ.
ಕೂದಲಿನ ಬುಡದಲ್ಲಿ ಅಂದರೆ ನಮ್ಮ ಬುರುಡೆಯಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗೋದಕ್ಕೆ ಸಹಕಾರಿಯಾಗಿ ಸಂಪೂರ್ಣವಾಗಿ ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡಿ ಬಿಳಿ ಕೂದಲು ಕೂಡ ಶಾಶ್ವತವಾಗಿ ಪರಿಹಾರ ಮಾಡುತ್ತೆ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ವಾರಕ್ಕೆ ಅಟ್ಲೀಸ್ಟ್ 2 ಸಾರಿ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಇದನ್ನು ನಾನು ಕೂದಲಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟ್ 1 ಅವರ್ ಬಿಟ್ಟು ನಾರ್ಮಲ್ ಶ್ಯಾಂಪೂಯಿಂದ ಇದನ್ನ ಹೇರ್ ವಾಶ್ ಮಾಡಿಕೊಂಡು ಬರ್ತೀನಿ. ಅಪ್ಲೈ ಮಾಡ್ಕೊಳ್ಳೋದು ನಾನು ತೋರಿಸ್ಕೊಟ್ಟೆ ಅಲ್ವಾ, ನೋಡಿ ಎಷ್ಟು ಈಸಿ. ಇದರ ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ತುಂಬಾ ಗುಡ್ ರಿಸಲ್ಟ್ಸ್ ಕೊಡುವಂತಹ ಹೇರ್ ಕೇರ್. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೇರ್ ಫಾಲ್ ಕಡಿಮೆ ಆಗುತ್ತೆ, ಗ್ರೇ ಹೇರ್ಸ್ ಇದ್ರೂ ಕೂಡ ದೂರ ಆಗುತ್ತೆ, ಕೂದಲಲ್ಲಿ ಡ್ಯಾಂಡ್ರಫ್ ಇದ್ರೂ ಕೂಡ ಆ ಸಮಸ್ಯೆಯಿಂದ ಶಾಶ್ವತವಾದ ಪರಿಹಾರ ಸಿಗುತ್ತೆ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಕೆಲವರಿಗೆ ಬೇಗ ರಿಸಲ್ಟ್ ಸಿಗುತ್ತೆ, ಕೆಲವರಿಗೆ ಯೂಸ್ ಮಾಡ್ತಾ ರಿಸಲ್ಟ್ ಸಿಗುತ್ತೆ. ಬಟ್ ಇದನ್ನ ವಾರಕ್ಕೆ ಒಮ್ಮೆ ಆದರೂ ನೀವು ಯೂಸ್ ಮಾಡಲೇಬೇಕು ರೆಗ್ಯುಲರ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಯೂಸ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಯೂಸ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕೇಳಿ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಹಾಗಂತ ಪ್ಲೀಸ್ ಸಿಲ್ಲಿ ಕ್ವಶನ್ಸ್ ಎಲ್ಲ ಕೇಳಬೇಡಿ ಪ್ಲೀಸ್. ಎಷ್ಟೋ ಜನ ವೈಟ್ ಹೇರ್ಸ್ ಮೇಲೆ ಅಪ್ಲೈ ಮಾಡಿ ತೋರಿಸಿ ಅಂತಂತಾರೆ. ನಾನು ವೈಟ್ ಹೇರ್ಸ್ ಮೇಲೆ ಯಾವ ರೀತಿ ಅಪ್ಲೈ ಮಾಡಿ ತೋರಿಸಲಿ? ನಮ್ಮ ಮನೇಲಿ ವೈಟ್ ಹೇರ್ಸ್ ಯಾರಿಗೂ ಇಲ್ಲ. ನಮ್ಮ ಮಮ್ಮಿ ಕೂಡ ಇದೇ ರೀತಿ ಹೇರ್ ಕೇರ್ ಮಾಡ್ಕೊಂಡು ಅವ್ರಿಗೂ ಕೂಡ ಇಲ್ಲ, ವೈಟ್ ಹೇರ್ಸ್ ಇಲ್ಲ. ತುಂಬ ರೇರ್, ಎಲ್ಲೋ ಒಂದೊಂದು ವೈಟ್ ಹೇರ್ಸ್ ಇದೆ. ಸೊ ಐ ಕಾಂಟ್ ಶೋ ದಟ್. ನೀವು ಅಪ್ಲೈ ಮಾಡಿ ನೋಡಿ, ನಿಮಗೆ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.